ಬೆಳೆದ ರೈತರಿಗೆ ಇನ್ನು ಮುಂದೆ ನಿರಾತಂಕ. ಯಾಕೆ ಅಂತೀರಾ? ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳ ಸುತ್ತಮುತ್ತಲಿನ ಮಾವು ಬೆಳೆಗಾರರಿಗೆ ಸಂತಸ ಸುದ್ದಿ ಒಂದು ತಂದಿದೆ. ರೈತರು ಬೆಳೆದ ಯಾವುದೇ ತರಹದ ಹಣ್ಣುಗಳನ್ನು ದಲ್ಲಾಳಿಗಳಿಗಾಗಿ ಕಾಯದೆ ನೇರವಾಗಿ ಮಾರಾಟ ಮಾಡಲು ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಹಾಗೂ ಬಚ್ಚನಹಳ್ಳಿ ಎಲೆ ಪ್ರದೇಶದಲ್ಲಿ ಕಲಾ ನ್ಯಾಷನಲ್ ಫುಡ್ ಜ್ಯೂಸ್ ಫ್ಯಾಕ್ಟರಿ ನಿರ್ಮಾಣಕ್ಕೆ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾಜ ಸೇವಕ ಕೊತ್ತನೂರು ಪಂಚಾಕ್ಷರೆಡ್ಡಿ ಕುಟುಂಬದವರ ತೋಟದಲ್ಲಿ ಸುಮಾರು 40 ಕೋಟಿ ರೂಪಾಯಿ ವೆಚ್ಚದ ಈ ಫ್ಯಾಕ್ಟರಿ ನಿರ್ಮಾಣಕ್ಕೆ ಅಂದಾಜಿಗಾಗಿ ಚಾಲನೆ ನೀಡಲಿದ್ದಾರೆ. ಇದರ ಬಗ್ಗೆ ಮಾತನಾಡಿದ ಪಂಚಾಕ್ಷರೆಡ್ಡಿ ಅವರು, ರೈತರ ಸಂಕಷ್ಟ ತೀರಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಯಾವುದೇ ಹಣ್ಣುಗಳಿಗೆ ಸೂಕ್ತ ಬೆಂಬಲ ಬೆಲೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿರುವುದು ಬೇಸರದ ಸಂಗತಿ. ಇನ್ನು ಮುಂದೆ ಮಾವು ಬೆಳೆಗಾರರು ಯಾವುದೇ ದಲ್ಲಾಳಿಗಾಗಿ ಕಾಯಬೇಕಿಲ್ಲ. ತಾವು ಬೆಳೆದ ಮಾವಿನ ಹಣ್ಣುಗಳನ್ನು ನೇರವಾಗಿ ನಮ್ಮ ಫ್ಯಾಕ್ಟರಿಗೆ ತರಬಹುದು ಎಂದು ತಿಳಿಸಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಹಾಗೂ ಶಿಡ್ಲಘಟ್ಟ ಸುತ್ತಮುತ್ತಲಿನ ಮಾವು ಬೆಳೆಗಾರರಿಗೆ ಸ್ಥಳೀಯವಾಗಿ ಮಾರುಕಟ್ಟೆ ಸಿಗುವ ನಿರೀಕ್ಷೆ ಮೂಡಿದೆ. ಇನ್ನು ಫ್ಯಾಕ್ಟರಿ ನಿರ್ಮಾಣ ಅಂಗವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಬಂಡಹಳ್ಳಿ ಗ್ರಾಮದ ಬಸಪ್ಪನವರ ಪುಣ್ಯಕ್ಷೇತ್ರದ ಬಸವನನ್ನು ಕರೆತಂದು ವಾಗ್ದಾನ ನೆರವೇರಿಸಿದ ಬಳಿಕ ಉಳಿದ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ತೋಳ್ಪಡಿ ತೋಟ ಅಂತೇಳಿ ಬಚ್ಚಳ್ಳಿ ಹಾಗೂ ಕೊತ್ತನೂರು ಗ್ರಾಮಕ್ಕೆ ಎರಡಕ್ಕೂ ಸೇರುತ್ತಿದ್ದು ಸುಮಾರು 150 ಎಕರೆ 200 ಎಕರೆ ಜಾಗ. ನಿಮಗೆಲ್ಲ ಗೊತ್ತಿದ್ದಂಗೆ ಈ ವರ್ಷ ಮಾವು ಬೆಳೆಗಾರರು ಭಾಳ ಕಷ್ಟದ ಒಂದು ಪರಿಸ್ಥಿತಿ ಸಿಕ್ಕಾಕೊಂಡಿದ್ರು. ನಾವು ಎಲ್ಲ ಕಡೆ ಮಾಡೋಕ್ಕಾಗಲಿಲ್ಲ. ಏನು ನಮ್ಮ ಶಿಡ್ಲಘಟ್ಟ ಸುತ್ತಮುತ್ತಲು ಚಿಕ್ಕಬಳ್ಳಾಪುರ, ನಮ್ಮ ಬಾಗೇಪಲ್ಲಿ ಈ ಕಡೆ ಮುಳ್ಬಾಗಲಿ ಕಡೆ ಹಲವಾರು ಕಡೆಯಿಂದ ನಮ್ಮ ರೈತರು ಈ ಸರ್ತಿ ಮಾವಿನಕಾಯಿ ತಂದು ನಾವೊಂದು ಹೊಸದಾಗಿ ನಾದಾಸ್ ಫ್ರೂಟ್ ಕಂಪನಿ ಅಂತೇಳಿ ನನ್ನ ತಂಗಿ ಹೆಸರಲ್ಲಿ ಮಾವಿನಕಾಯಿ ಮಂಡಿ ಓಪನ್ ಮಾಡಿದ್ವಿ. ಸುಮಾರು ಡೈಲಿ ಒಂದು 200ರಿಂದ 300 ಟನ್ ಮಾವಿನಕಾಯಿ ಸರಬರಾಜು ಮಾಡಿದರು. ರೈತರಿಗೆ ನಮ್ಮ ಕೈಲಾದಷ್ಟು ತಕ್ಕ ಮಟ್ಟಿಗೆ ಒಳ್ಳೆಯ ಒಂದು ಬೆಲೆ ಕೊಟ್ಟು ಮಾರಿ ಒಂಚೂರು ಅನುಕೂಲ ಮಾಡಿಕೊಟ್ವಿ. ಸಣ್ಣ ಹಣ್ಣಿನ ಪಲ್ಪ್ ಫ್ಯಾಕ್ಟ್ರಿ ಒಂದು ಓಪನ್ ಮಾಡೋಣ ಅಂಥೇಳಿ ಯೋಚನೆ ಮಾಡಿದ್ವಿ. ಸರಿ, ಈ ಒಂದು ಮಹಾಲಕ್ಷ್ಮಿ ಹಬ್ಬದ ದಿನ ಭಾಳ ಆಸ್ಪಿಷಿಯಸ್ ಡೇ, ಭಾಳ ಒಂದು ಒಳ್ಳೆ ಸುದಿನ ಅಂಥೇಳಿ ಇವತ್ತು ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೂ ಪೂಜಾ ಕಾರ್ಯಕ್ರಮ, ಗುದ್ದಲಿ ಪೂಜೆ ಇವತ್ತು ಹಮ್ಮಿಕೊಂಡಿದ್ದು. ನಮ್ಮ ಬಚ್ಚಳ್ಳಿ ಹಾಗೂ ಕೊತ್ತನೂರು ಎಲೆಯಲ್ಲಿರುವ ನಮ್ಮ ತೋಳ್ಪಡಿ ಅನ್ನೋ ತೋಟದಲ್ಲಿ ಇದು ನಾವು ಸಂಪಾದನೆ ಮಾಡಿದ ಆಸ್ತಿ ಅಲ್ಲ, ನಮ್ಮ ತಾತನವ್ರ ಭಿಕ್ಷೆ, ನಮ್ಮ ತಂದೆಯ ತಾತನವರ ಭಿಕ್ಷೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಒಂದು ತೋಟದಲ್ಲಿ ಒಂದು ಜ್ಯೂಸ್ ಫ್ಯಾಕ್ಟ್ರಿನ ನಿರ್ಮಾಣ ಮಾಡೋಣ ಅಂತೇಳಿ ಸುಮಾರು ಒಂದು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡೋಣ ಅಂಥೇಳಿ ಇವತ್ತು ಗುದ್ದಲಿ ಪೂಜೆನ ನೆರವೇರಿಸಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ, ಹೇರಳವಾಗಿ ರೈತರ ಸಹಕಾರ. ಯಾಕಂದರೆ ರೈತರಿಗಾಗಿ ನಿರ್ಮಿಸ್ತಾ ಇದ್ದೀವಿ ಇದನ್ನು. ಮುಂದಿನ ದಿನಗಳಲ್ಲಿ ಮಾವು ಹೇರಳವಾಗಿ ಬೆಳಿತೀವಿ ನಮ್ಮ ಕಡೆ. ಇವತ್ತು ಜ್ಯೂಸ್ದು ಮಾವಿನಕಾಯಿ 2 ರೂಪಾಯಿಗೆ ನಿಗದಿಪಡಿಸಿದ್ರು. 1 ಟನ್ನು 1,000 kg 2,000 ಅಂದರೆ ಬರೀ 2 ರೂಪಾಯಿ. ರೈತರು ಏನಾಗೋದು ಹೇಳಿ? ಸುಮಾರು ಜನ ಈ ಕಡೆ ಹಲವಾರು ರೈತರು ನನ್ನ ಹತ್ರ ಅಳಲು ತೊಡ್ಕೊಂಡ್ರೆ ಏನಂತ, ರೆಡ್ಡಿ ಈ ಸರ್ತಿ ನಾವು ಮಾವಿನ ಮರಗಳನ್ನ ಕಡ್ದಾಕ್ಬಿಡ್ತೀವಿ. ಅವತ್ತು ನನಗೆ ಭಾಳ ನೋವಿನ ವಿಚಾರ. ಇವತ್ತು ಒಂದು ಮರ ನಾವು ಸಾಕ್ಬೇಕಂದ್ರೆ, ಒಂದು ಮರನ ಕಾಪಾಡಿ ದೊಡ್ಡದು ಮಾಡಿ ಅದು ಫಸಲು ಬರಬೇಕಂದ್ರೆ ಒಬ್ಬ ರೈತನ ಜೀವನ ಪೂರ್ತಿ ಕಳೆದೋಗುತ್ತೆ. ಅಂಥದ್ರಲ್ಲಿ ಇವತ್ತು ಮರ ಕಡಿತೀವಂದರೆ ಇನ್ನೆಷ್ಟು ನೋವಿನಿಂದ ರೈತನಿರ್ತಾನೆ. ಇದಕ್ಕೆ ಬರೀ ನಾವು ಪ್ರಯತ್ನ ಪಟ್ಟರೆ ಆಗಲ್ಲ, ಸರ್ಕಾರ ಮುಂದಕ್ಕೆ ಬರಬೇಕಿಂತವು. ಸರ್ಕಾರ ಮುಂದಕ್ಕೆ ಬಂದು ಬೆಂಬಲ ಬೆಲೆ ಒಂದು ಫಿಕ್ಸ್ ಮಾಡಿ ಸರ್ಕಾರದ ವತಿಯಿಂದ ಏನು ರೈತನಿಗೆ ಸಾಧ್ಯವಾದಷ್ಟು ಅನುಕೂಲ ಮಾಡ್ಬೇಕಂತೇಳಿ ಈ ಸಮಯದಲ್ಲಿ ನಾನು ಕೋರ್ಕೊಂತೀನಿ. ಕಲಾ ನ್ಯಾಚುರಲ್ ಫುಡ್ಸ್ ಅಂತೇಳಿ ಈ ಒಂದು ಫ್ಯಾಕ್ಟ್ರಿನ, ಜ್ಯೂಸ್ ಫ್ಯಾಕ್ಟ್ರಿನ, ಈ ಕಾರ್ಖಾನೆನ ಶುರು ಮಾಡ್ತಾ ಇದ್ದೀವಿ. ಸುಮಾರು ಇವತ್ತು ಅಂದಾಜು 40 ಕೋಟಿ ರೂಪಾಯಿ, ಇನ್ನೂ ಜಾಸ್ತಿ ಆಗ್ಬೋದು. 1 ಗಂಟೆಗೆ 20 ಟನ್ ಪ್ರೊಸೆಸ್ ನಡೆಯುತ್ತೆ. ಅಂಥದ್ದು 2 ಯೂನಿಟ್ ಮಾಡ್ತಾ ಇದ್ದೀವಿ. ಇದರಲ್ಲೇ ಒಂದೇ ಜಾಗದಲ್ಲೇ 2 ಯೂನಿಟ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 8 ಎಕರೆ ಜಾಗ ಇದಕ್ಕೆ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ. ಇದರಲ್ಲಿ ಹಣ್ಣು ಮಾಡಿ
ಅದನ್ನು ಪಲ್ಪ್ ತೆಗೆದು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡೋಕ್ಕೆ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಇದು ನಾವು ಮುಂದಿನ ಮಾವಿನಕಾಯಿ ಸೀಸನ್ ಅಷ್ಟೊತ್ತಿಗೆ ಆಪ್ರೇಟ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಮಾಡಬೇಕು, ಯಾಕಂದರೆ ಮುಂದಿನ ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ ಇದು ಯಾವುದೇ ಕಾರ್ಯಕ್ಕೆ ಇವರು ಬಂದು ವಾಗ್ದಾನ ಕೊಟ್ಟು, ಇವತ್ತು ನೋಡಿ ವಾಗ್ದಾನ ಕೊಡೋಕ್ಕೆ ನಿಮ್ಮ ಕಣ್ಣು ಮುಂದೆನೆ ಎಷ್ಟು ಇದು ಮಾಡಿ ಜಾಗ ಅದೇ ಫಿಕ್ಸ್, ಅವರೇ ಬಂದು ಫಿಕ್ಸ್ ಮಾಡಿಕೊಟ್ಟು, ಸಾಕ್ಷಾತ್ ಈಶ್ ಸಾರಥಿ ಅವರು. ಆಯ್ತಾ, ನಾನು ಅದರಲ್ಲಿ ನಂಬಿಕೆ ಇಟ್ಟಿದ್ದೀನಿ. ಬಂದ ತಕ್ಷಣ ನಾವು ಯಾರು ಹೇಳಿಲ್ಲ, ಹೌದು, ನೋಡಿಲ್ಲ. ನಮ್ಮ ಈ ತೋಟದಲ್ಲಿ ಒಂದು ಶಾಸನ ಕಲ್ಲಿದೆ, ಹಳೆಯ ಕಾಲದ್ದು, ಯಾವುದು ರಾಜಾದಿರಾಜ ನಮ್ಮ ತಾತನವ್ರ ಕಾಲದಲ್ಲಿ ನೆಟ್ಟಿರೋದು. ಇಲ್ಲಿ ಬಂದು ದೇವ್ರನ್ನ ಪೂಜೆ ಮಾಡಿ ಅಮ್ಮನ ಇಲ್ಲಿ ಆಶೀರ್ವಾದ ಮಾಡ್ಕೊಂಡು ಸೀದಾ ಅಲ್ಲಿಗೆ ಹೋಯ್ತು. ಗೊತ್ತಿಲ್ಲ, ಇದೇ ಫಸ್ಟ್ ಈ ತೋಟಕ್ಕೆ ಬಂದಿರು. ಅಲ್ಲಿ ಏನೋ ಶಕ್ತಿ ಇದೆ, ಏನಿದೆ ಅಂತ ನಾವು ಆ ಮೂಲ ಹುಡ್ಕೋಕ್ಕಾಗಲ್ಲ. ಆ ಮೂಲದ ಬಗ್ಗೆ ಮಾತಾಡೋದು ನಾವು ತಪ್ಪು. ಆಯಿತಾ, ಇನ್ನು ಭಗವಂತನ ಆಶೀರ್ವಾದ, ಆ ಬಸಪ್ಪನ ಒಂದು ಪಾದಸ್ಪರ್ಶ ಆದರೆ ನನಗೆ ಇವತ್ತು ಅಲ್ಲಿ ನಮ್ಮ ಮಂಡಿ ಹತ್ರ ಆಗ್ಬೋದು, ನಮ್ಮ ಮನೆಯಲ್ಲಿ ಆಗ್ಬೋದು, ಬೇರೆ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋದಕ್ಕೆ ನಾನು ಫಸ್ಟು ಬಸಪ್ಪನ ವಾಗ್ದಾನ ಕೇಳಿ ನಾನು ಮುಂದೆ ಹೋಗ್ತೀನಿ.